ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತೇನೆ. ಅದು ಏನಂದ್ರೆ ಮಳೆ. ಏನ್ ಸರ್ ನೀವು ಒಂದು ಸೆಕ್ಸಾಲಜಿಸ್ಟ್ ಆಗ್ಬಿಟ್ಟು ಮಳೆ ಬಗ್ಗೆ ಮಾತಾಡ್ತಿರಲ್ಲ, ಅದರದ್ದು ಏನ್ ಸಂಬಂಧ? ಈ ಮಳೆ ಹೇಗಿದೆ ಅಂದ್ರೆ, ಮಳೆ, ಮುಂಗಾರು ಮಳೆ, ಹಾಡು, ಲವ್, ಇಂಟಿಮೆಸಿ. ನೀವು ನೋಡಿ, ಯಾವುದೋ ಒಂದು ಕನ್ನಡ ಹಳೆ ಮೂವಿ ಸಾಂಗ್ ತೆಗೆದು ನೋಡಿ, ಅಥವಾ ಯಾವುದೋ ನಿಮ್ಗೆ ಯಾವುದು ಲ್ಯಾಂಗ್ವೇಜ್ ಇದೆ ಅಥವಾ ಹಿಂದಿ ಹಾಡ ನೋಡಿ, ಮಳೆ ಬಗ್ಗೆ, ಆ ಪ್ರೀತಿ ಬಗ್ಗೆ, ಇಂಟಿಮೆಸಿ ಸೀನ್ ಬಗ್ಗೆ, ಅದು ಪೂರ್ತಿ ಬಾಡಿ ಮಳೆಯಲ್ಲಿ ನೆಂದಿದೆ, ಕೂದಲು ಪೂರ್ತಿ ನೆಂದಿದೆ. ಆ ಹುಡುಗಿನ ಅಥವಾ ನಿಮ್ಮ ಪಾರ್ಟ್ನರ್ ನೋಡ್ಬಿಟ್ಟು ಒಮ್ಮೆ ಆ ಫೀಲಿಂಗ್ ಬರ್ತಿದೆ, ಏನೋ ಒಂದು ಇಂಟಿಮೆಸಿ ಮಾಡಬೇಕಂತ. ಸೊ ಅದು ಮಳೆ. ಸೊ ಈ ಮಳೆ ಅಂದ್ರೆ ವರ್ಷಾ ಋತು. ನಮ್ಮ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ, ಅದರಲ್ಲಿ ಬರುವ ಮಾಸಗಳು, ಅದು ಶ್ರಾವಣ ಮಾಸ ಇರ್ಬೋದು, ಆಮೇಲೆ ಭಾದ್ರಪದ ಮಾಸ ಇರ್ಬೋದು. ಅದು ನನ್ನ ಸೆಕ್ಸ್ ಲೈಫ್ನ ನಾನು ಹೇಗೆ ಎಂಜಾಯ್ ಮಾಡಬಹುದು ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ. ಸ್ಪೆಷಲಿ ಯಾರು ಮಲೆನಾಡ್ದವ್ರು ಇದ್ದಾರೆ, ಅವ್ರು ಕಂಟಿನ್ಯೂಸ್ ಇಡೀ ದಿನ 24x7 ಮಳೆನೇ ಆಗುತ್ತೆ. ಹೊರಗಡೆ ಹೋಗ್ಬಿಟ್ಟು ಅಡಿನಲ್ಲಿ ಕೆಲಸನೇ ಮಾಡೋಕ್ಕಾಗಲ್ಲ, ಬರೇ ಮನೆಯಲ್ಲೇನೆ ಇರಬೇಕು. ಆವಾಗ ತುಂಬ ಸ್ವಲ್ಪ ಸಂಗೀತ, ಭರತನಾಟ್ಯಂ ಎಲ್ಲ ಆ ಟೈಮ್ನಲ್ಲಿ ಜಾಸ್ತಿ ಇರ್ತಿತ್ತು. ಸೊ ಮಹಿಳೆಯರಿದ್ರೆ, ಹುಡುಗಿ ಇದ್ರೆ, ಯಾರೋ ಹಾಡ್ತಿದ್ದಾರೆ. ಆವಾಗ ಎಂಟರ್ಟೈನ್ಮೆಂಟಿಗೆ ಅಷ್ಟು ಇದು ಇರಲಿಲ್ಲ, ಮೊಬೈಲ್ ಆಗಲಿ ಟಿ ವಿ ಆಗಲಿ. ಸೊ ಒಬ್ಬರೊಬ್ರಿಗೆ ಹೇಗೆ ಎಂಟರ್ಟೈನ್ ಮಾಡ್ಬೋದು ಅಂತ ಅಲ್ಲಿ ಆ ಟೈಮ್ನಲ್ಲಿ ತಮ್ಮ ಪಾರ್ಟ್ನರ್ ಯಾರೋ ಹಾಡ್ತಿರ್ಬೋದು, ನೃತ್ಯ ಅಥವಾ ಡಾನ್ಸ್ ಮಾಡ್ತಿರ್ಬೋದು. ಮನೆ ಎದುರುಗಡೆ ಫ್ಲೋಲಿ ಒಂದು ಡ್ರಿಸಲ್ ಆಗ್ತಾ ಇದೆ, ಲೈಟಾಗಿ ಮಳೆ ಆಗ್ತಾ ಇದೆ. ಆ ಮಳೆನಲ್ಲಿ ಪ್ರೈವೇಸಿ ಇದೆ, ತಾವಿಬ್ಬರೇ ಇದ್ದೀರಾ, ಡಾನ್ಸ್ ಮಾಡ್ತಿದ್ದೀರಾ. ಸೊ ನೇಚರ್, ಪ್ರಕೃತಿ ಏನಿದೆ ನೋಡಿ, ಈ ಋತುನಲ್ಲಿ ಏನು ಇದ್ರೆ ಅದು ಚಿಗುರು ಬೆಳೀತಾ ಇರುತ್ತೆ. ಭೂಮಿನಲ್ಲಿ ಏನೋ ಒಂದು ಬೀಜ ಹಾಕ್ತಾರೆ, ಅದು ಬೆಳೀತಾ ಇರುತ್ತೆ, ಅದಕ್ಕೆ ಉತ್ಪತ್ತಿ ಆಗುತ್ತೆ. ಸೊ ಈ ಮಳೆಗಾಲನಲ್ಲಿ ಪುರುಷ ಆಗಲಿ ಅಥವಾ ಮಹಿಳೆ ಆಗಲಿ ಕಾಮ ಭಾವನೆ ಜಾಸ್ತಿ. ಸೆಕ್ಸ್ ಮಾಡಬೇಕು ಅಥವಾ ಸೆಕ್ಸ್ ಮಾಡ್ಕೋಬೇಕು ಅಂತ ಭಾವನೆ ಜಾಸ್ತಿ. ಯಾಕಂದರೆ ನೇಚರೇ ಆ ಥರ ಇರುತ್ತೆ. ಇದರಲ್ಲಿ ಬರುವ ಹಬ್ಬಗಳು ನೋಡಿ, ಇವಾಗ ನಾಗರ ಪಂಚಮಿ, ಅದನ್ನು ಮಹಿಳೆಗೆ ಡೆಡಿಕೇಟೆಡ್. ಯಾಕಂದರೆ ಈ ಟೈಮ್ನಲ್ಲಿ ಶೃಂಗಾರ ಮಾಡಬೇಕು ಜಾಸ್ತಿ. ಮಹಿಳೆಗೆ ಹೊಸ ಬಟ್ಟೆ ಇಸ್ಕೊಡ್ಬೇಕು, ಕೈಗೆ ಮೆಹಂದಿ ಹಾಕೋತಾರೆ, ಆಮೇಲೆ ಮೇಕಪ್ ಮಾಡೋದು, ಸ್ವಲ್ಪ ಅವ್ರ ಬ್ಯೂಟಿನ ಎನ್ಹಾನ್ಸ್ ಮಾಡೋದು. ಸೊ ಆ ಥರ ಮಾಡಿಬಿಟ್ರೆ ಅವ್ರ ಪಾರ್ಟ್ನರ್ ಅವರಿಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಆವಾಗ ಇಬ್ಬರು ಮಿಲನ್ ಆಗುತ್ತೆ, ಗರ್ಭಧಾರಣೆ ಆಗುತ್ತೆ, ಮಗು ಆಗುತ್ತೆ. ಅದು ಕಾನ್ಸೆಪ್ಟ್ ಇತ್ತು ಅವಾಗ. ವರ್ಷಾ ಋತು ಆಗಲಿ, ಆಮೇಲೆ ಬರುವ ಶರದ್ ಋತು ಆಗಲಿ, ಆಮೇಲೆ ಹೇಮಂತ ಆಗಲಿ, ಶಿಶಿರ ಆಗಲಿ. ಆಲ್ಮೋಸ್ಟ್ ಇವಾಗ ಜುಲೈದಿಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಫೆಬ್ರವರಿವರೆಗೆ ಈ ಏನು ಟೈಮ್ ಇರುತ್ತಲ್ಲ, ಒಳ್ಳೆ ರೀತಿ ಸೆಕ್ಸ್ ಮಾಡೋಕ್ಕೆ ಟೈಮ್. ಇವಾಗ ಆಗಸ್ಟ್ವರೆಗೆ, ಸೆಪ್ಟೆಂಬರ್ ಒಳಗೆ, ಮಿಡ್ ಸೆಪ್ಟೆಂಬರ್ವರೆಗೆ ಮಳೆ ಇರುತ್ತೆ. ಈ ಟೈಮ್ನಲ್ಲಿ ಒಂದಿನ ಬಿಟ್ಟು ಒಂದಿನ ಸೇರ್ಬೋದು, ಆಯುರ್ವೇದ ಹೇಳುತ್ತೆ. ಆಮೇಲೆ ಯಾವಾಗ ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಬಲ ಪ್ರಕಾರ ಬಲ ಚೆನ್ನಾಗಿದ್ರೆ ಡೈಲಿ ಕೂಡ ಸೇರ್ಬೋದು. ಸೊ ನಾನು ಸರ್ ಬೆಂಗಳೂರಿನಲ್ಲಿ ಇರ್ತೀನಿ, ಇಲ್ಲಿ ಬರೀ ಕಾಂಕ್ರೀಟು, ನಮಗೆ ಏನು ಪಾಂಡ್ ಅಂದರೆ ಗೊತ್ತಿಲ್ಲ, ಕೆರೆ ಅಂದರೆ ಗೊತ್ತಿಲ್ಲ. ನಾವು ಏನು ಮಾಡಬಹುದು? ಸ್ವಲ್ಪ ನಿಮಗೆ ರಜೆ ಇದೆ ಅಥವಾ ಒಂದು 2-3 ದಿನ ರಜೆ ತೆಗಿಬೋದಂದರೆ ಸ್ವಲ್ಪ ಬೆಂಗಳೂರು ಬಿಟ್ಟು ಒಂದು 150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋದರೆ
ಇಲ್ಲಿ ಒಳ್ಳೆ ಒಳ್ಳೆ ಪ್ಲೇಸಸ್ ಬರುತ್ತೆ. ಸಕಲೇಶ್ಪುರ ಇರ್ಬೋದು, ಅಥವಾ ಈ ಕಡೆ ಹೋದ್ರೆ ಮೈಸೂರು ಕಡೆ ಊಟಿ ಇರ್ಬೋದು, ಕೇರಳ ಕಡೆ ಹೋಗ್ಬೋದು. ನೇಚರ್ ಹತ್ರ ಹೋಗ್ಬಿಟ್ಟು ಒಂದು 3-4 ದಿನ ತಾವು ತಮ್ಮ ಪಾರ್ಟ್ನರ್, ಮಳೆ ಆಗಬೇಕು, ಒಳ್ಳೆ ಒಂದು ವೆದರ್ ಇರಬೇಕು, ಒಳ್ಳೆ ಮ್ಯೂಸಿಕ್ ಇರಬೇಕು, ಜೊತೆಗೆ ಸ್ವಲ್ಪ ನೀವು ಏನೋ ಕುಡಿತೀರಪ್ಪ ವಾರಕ್ಕೆ ಒಂದ್ಸತಿ ಅನ್ನೋ ಸ್ವಲ್ಪ ಒಂದು ವೈನು, ಬೀರು, ವಾಟೆವರ್. ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಯಾವುದೋ ರೀತಿ, ತಪ್ಪು ಅಂತ ಹೇಳೇ ಹೇಳ್ತೀನಿ. ಬಟ್ ಈ ಥರ ವೆದರ್ನಲ್ಲಿ ಓಕೆ ಅಪ್ಪ ಅಂದರೆ ಸ್ವಲ್ಪ ತಗೋಬೋದು. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ನಿಮ್ಮದು ಬಾಡಿ, ನಿಮ್ಮ ಮೈಂಡು, ನಿಮ್ಮ ಸೋಲ್ ಇದಕ್ಕೆ ಒಂದು ಟ್ರೀಟ್ ಕೊಟ್ಟಿದ್ದಂಗೆ. ಸೊ ಫುಲ್ ಫ್ರೆಶ್ ಆಗಿ ಒಂದು 3 ದಿನ ಎಂಜಾಯ್ ಮಾಡಿಬಿಟ್ಟು ತಿರ್ಗಾ ಬೆಂಗಳೂರು ಬಂದರೆ ನಿಮ್ಮ ವರ್ಕ್ ಎಫಿಷಿಯನ್ಸಿನೂ ಇಂಪ್ರೂವ್ ಆಗುತ್ತೆ, ಬಾಡಿನೂ ಫುಲ್ ಎನರ್ಜೈಸ್ ಆಗಿರುತ್ತೆ, ಮೈಂಡು ಫುಲ್ ಚಾರ್ಜ್ ಆಗುತ್ತೆ. ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ, ಒಂದು ಪರ್ಸನ್ ಕಂಟಿನ್ಯೂಸ್ ಒಂದೇ ಪ್ಲೇಸ್ದಿಂದ ಒಂದೇ ಪ್ಲೇಸ್ನಲ್ಲಿ ಹೋಗ್ಬಿಟ್ಟು ಒಂದೇ ಥರದ ಕೆಲಸ ಮಾಡ್ತಿದ್ದಾನೆ ದಿನೇ ಅಂದರೆ, ಬರ್ತಾ ಬರ್ತಾ ಒಂದು 2 ದಿನ 3 ತಿಂಗಳಲ್ಲಿ ಒಂದು ವರ್ಕ್ದ ಎಫಿಕೇಸಿ ಒಂದು 25-30% ರೆಡ್ಯೂಸ್ ಆಗುತ್ತೆ ಅಂತ. ಸೊ 3 ಮಂತ್ಗೆ ಅಥವಾ 4 ಮಂತ್ಗೆ ಒಂದು ಸ್ಮಾಲ್ ಬ್ರೇಕ್, ಒಂದು 3 to 4 days ಬ್ರೇಕ್ ಮಾಡಿಬಿಟ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಒಂದು 3 ಮಂತ್ಸ್ವರೆಗೆ ನಿಮ್ಮದು ವರ್ಕ್ ಎಫಿಕೇಸಿ ಚೆನ್ನಾಗಿರುತ್ತೆ. ತಾವು ಕ್ರಿಕೆಟ್ ಫಾಲೋವರ್ ಏನಾದರೂ ಇದ್ದರೆ, ನಮ್ಮ ಹಳೆ ಒಬ್ಬರು ಕೋಚ್ ಇದ್ದರು, ಜಾನ್ ರೈಟ್ ಅಂತ. ಅವ್ರು ಏನು ಮುಂಚೆ ಆ್ಯಕ್ಚುಲಿ ಜಾನ್ ರೈಟು ಅಥವಾ ಗ್ರೇಗ್ ಚಾಪಲ್ ಕ್ರಿಕೆಟ್ ನಿಮಗೆ ಗೊತ್ತಿದ್ದರೆ, ಅವ್ರು ಬರೋಕ್ಕಿಂತ ಮುಂಚೆ ಕ್ರಿಕೆಟರ್ಸು ಅವ್ರ ವೈಫ್ನ ಅವರು ಟೂರ್ನಲ್ಲಿ ಜೊತೆ ಕರ್ಕೊಂಡು ಹೋಗಬಾರ್ದು ಅಂತ ಆ ಥರ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇತ್ತು. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಏನಂದರೆ, ಅವ್ರ ವೈಫ್ ಯಾರಾದರೂ ಇದ್ದಾರೆ, ಅದು ಸುನಿಲ್ ಗವಾಸ್ಕರ್ ಇರ್ಬೋದು ಅಥವಾ ಕಪಿಲ್ ದೇವ್ ಇರ್ಬೋದು, ಅಂದರೆ ಅವರು ಬಂದು ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡ್ಬೋದು ಅಷ್ಟೇ. ಬರ್ತಾ ಬರ್ತಾ ಗ್ರೇಗ್ ಚಾಪಲು ಅಥವಾ ಜಾನ್ ರೈಟ್ ಏನು ಮಾಡ್ತಾರೆ, ಇವನ್ ಯು ಕ್ಯಾನ್ ಕ್ಯಾರಿ ಯುವರ್ ಪಾರ್ಟ್ನರ್ ವಿತ್ ಯು, ನಿಮ್ಮ ಸಹ ಕಂಪ್ಯಾನಿಯನ್ನ ಜೊತೆಗೆ ಕರ್ಕೊಂಡು ಬನ್ನಿ. ಯಾಕಂದರೆ ಅವ್ರಿಗೆ ಅದು ಪಾಯಿಂಟ್ ರಿಯಲೈಸ್ ಆಯ್ತು, ಬರೀ ಇವ್ರು ಕ್ರಿಕೆಟ್ ಆಡ್ಬಿಟ್ರೆ ಇವನಿಗೆ ಎಂಟರ್ಟೈನ್ಮೆಂಟ್ ಏನು, ಮಾತಾಡೋಕೆ ಏನು ಬರೀ ಹುಡುಗರು ಬಿಟ್ರೆ. ಸೊ ಅಟ್ಲೀಸ್ಟ್ ಅವ್ರದ್ದೊಂದು ಫ್ಯಾಮಿಲಿ ಬರ್ತಾ ಇದೆ, ವೈಫ್ ಬರ್ತಾ ಇದೆ, ಮಕ್ಕಳು ಬರ್ತಾ ಇದೆ ಅಂದರೆ, ಕ್ರಿಕೆಟ್ ದಿನ ಹೊರಗಡೆ ಬಂದಮೇಲೆ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಒಳ್ಳೆ ಸೆಕ್ಸ್ ಆಗಿಬಿಟ್ರೆ, ಅವರು ಯುರೋಪಿಯನ್ನು ಮತ್ತು ವೈಟ್ ಪೀಪಲ್ ಏನು ಥಿಂಕ್ ಮಾಡ್ತಾರೆ ಅಂದರೆ, ಸೆಕ್ಸ್ ಈಸ್ ದಿ ಬೆಸ್ಟ್. ಏನಂದರೆ ಸ್ಟ್ರೆಸ್ ರಿಲೀವರ್. ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ, ಏನು ಮಾಡಬೇಕು ಅಂದರೆ, ಒಬ್ಬರು ಡ್ರಿಂಕ್ಸ್ ಮಾಡ್ತಾರೆ, ಒಬ್ಬರು ಸ್ಮೋಕ್ ಮಾಡ್ತಾರೆ, ಒಬ್ಬರು ಟ್ರಿಪ್ ಹೊಡಿತಾರೆ, ಅವ್ರು ಏನಂತಾರೆ ಸೆಕ್ಸ್ ಮಾಡಿ ಅಂತ. ಸೆಕ್ಸ್ ಮಾಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಅವಾಗ ಏನು ಹೇಳೋದು, ಈಗ ನೋಡ್ಬೋದು ವಿರಾಟ್ ಕೊಹ್ಲಿ ಅವ್ರ ಮಿಸ್ಸಸ್ ಅನುಷ್ಕಾ ಶರ್ಮಾನ ಕರ್ಕೊಂಡು ಹೋಗ್ತಾರೆ, ರೋಹಿತ್ ಶರ್ಮಾ ಅವ್ರ ವೈಫ್ನ ಕರ್ಕೊಂಡು ಹೋಗ್ತಾರೆ. ಸೊ ಈ ಥರ ಮಳೆಗೆ ಮತ್ತು ಸೆಕ್ಸ್ಗೆ ಸಂಬಂಧ. ಇದು ಒಂದು ಒಳ್ಳೆ ಟೈಮ್ ಸೆಕ್ಸ್ ಎಂಜಾಯ್ ಮಾಡೋಕ್ಕೆ, ಒಳ್ಳೆ ರೀತಿ ಸೆಕ್ಸ್ ಎಂಜಾಯ್ ಮಾಡಿ. ಅದೇ ರೀತಿ ಒಳ್ಳೆ ಹೆಲ್ತನ್ನು ಕಾಪಾಡ್ಕೋಬೇಕು. ಯಾಕಂದರೆ ನೀವು ಎಷ್ಟು ಹೆಲ್ದಿ ತಿಂತೀರೋ ಅಷ್ಟೇ ಒಳ್ಳೆ ಸೆಕ್ಸ್ ಆಗುತ್ತೆ. ಸೊ ಇವಾಗ ಏನೇನು ಮಾಡ್ಬೋದು ನಾನು, ವರ್ಷ ಋತುನಲ್ಲಿ ಅಥವಾ ಮಳೆಗಾಲದಲ್ಲಿ ನೀವು ನಾನ್ ವೆಜಿಟೇರಿಯನ್ ಇದ್ರೆ ಸ್ವಲ್ಪ ಚಿಕನ್ ಸೂಪು, ಮಟನ್ ಸೂಪು ಕುಡಿಬೋದು, ಡೈಲಿ ಒಂದು ಬಾಯ್ಲ್ಡ್ ಎಗ್ ತಿನ್ಬೋದು, ಫಿಶ್ ತಿನ್ಬೋದು. ಸರ್ ನಾನು ಪ್ಯೂರ್ ವೆಜಿಟೇರಿಯನ್ ಇದ್ದೀನಿ ಸರ್, ಏನು ಮಾಡ್ಬೋದು? ಏನಿಲ್ಲ, ವೆಜಿಟೇರಿಯನ್ನಲ್ಲಿ ಆದಷ್ಟು ಇವು ಪಾಯಸ ಟೈಪ್ ಇರೋದಲ್ಲ, ಪಾಯಸಮ್ ಅಂತ ಹೇಳ್ತೀವಿ ನೋಡಿ, ಅದು ತಿನ್ಬೋದು. ಅಥವಾ ಪಂಚಾಮೃತ ಅಂತ ಕೊಡ್ತಾರೆ ನೋಡಿ ದೇವಸ್ಥಾನದಲ್ಲಿ, ಬಾಳೆಹಣ್ಣು, ಸಕ್ಕರೆ, ಆಮೇಲೆ ಸ್ವಲ್ಪ ಜೇನುತುಪ್ಪ, ಮಜ್ಜಿಗೆ, ಮೊಸರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಥರ ಮಾಡಿ ತಿನ್ಬೋದು. ಆಮೇಲೆ ಬೇರೆ ಬೇರೆ ಫ್ಲೇವರ್ ವೆಜ್ನಲ್ಲಿ ಸೂಪ್ಸ್ ಬರುತ್ತೆ, ಅದು ಸೂಪ್ಸ್ ಕುಡಿಬೋದು, ಕಷಾಯ ಕುಡಿಬೋದು, ರಸಮ್ ಕುಡಿಬೋದು, ಹಣ್ಣುಗಳು ತಿನ್ಬೋದು. ತರಕಾರಿಗಳು ಸ್ವಲ್ಪ ಹೇಳ್ತಾರೆ ಇವಾಗ ಈ ಟೈಮ್ನಲ್ಲಿ ಹೊಸ ಎಲೆಗಳು ಬಂದಿದ್ದ ಕಡೆಯಿಂದ ಅದರಲ್ಲಿ ವಾತ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂದ್ರೆ ಬಾಡಿನಲ್ಲಿ ವಾತ ಜಾಸ್ತಿ ಆಗುತ್ತೆ ಅಂತ. ಮತ್ತೊಂದು ಏನು ಹೇಳ್ತಾರೆ ಅಂದರೆ, ಹಾಲು ಬಗ್ಗೆ ಹೇಳ್ತೀನಿ ನಾನು. ತುಂಬ ಜನ ಏನು ಕಮೆಂಟ್ ಮಾಡ್ತಾರೆ ಅಂದರೆ, ಈ ಪಂಚಮಿ ದಿನ ಮೂಢನಂಬಿಕೆ, ಅದು ಹುತ್ತನ ಮೇಲೆ ಹಾಲು ಚೆಲ್ತಾರೆ, ಅಥವಾ ಇವಾಗ ಶ್ರಾವಣ ಮಾಸ ಇದೆ, ಶಿವನ್ ಲಿಂಗದ ಮೇಲೆ ಹಾಲು ಹಾಕ್ಬಿಟ್ಟು ಚೆಲ್ತಾರೆ,
ಆ, ಅಷ್ಟೇ ಹಾಲು ಯಾವುದು ಬಡ ಕುಟುಂಬಕ್ಕೆ ಬಡ ಮಕ್ಕಳಿಗೆ ಕೊಟ್ಟರೆ ಸಹಾಯ ಆಗುತ್ತೆ ಅಂತ. ಬಟ್ ಈ ನಾನು ಕಾಂಟ್ರವರ್ಸನಲ್ಲಿ ಹೋಗಲ್ಲ. ಬಟ್ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ನೋಡಿ, ಇವಾಗ ಈ ಟೈಮ್ನಲ್ಲಿ ಹೊಸ ಹೊಸ ಎಲೆಗಳು ಯಾವುದೋ ಗಿಡ ಇರಲಿ, ಯಾವುದೋ ಇದಕ್ಕಾಗಿ ಹುಲ್ಲಾಗಿಲಿ ಅದು ಬಂದಿದ್ದಿರುತ್ತಲ್ಲ, ಅದರಲ್ಲಿ ವಾತ ಜಾಸ್ತಿ ಇರುತ್ತೆ. ಅದೇ ಅದು ಹಸು ತಿನ್ಬೋದು, ಎಮ್ಮೆ ತಿನ್ಬೋದು. ಅದರದಿಂದ ಏನಾಗುತ್ತೆ, ಹಾಲಿನಲ್ಲಿನೂ ವಾತ ಗುಣ ಜಾಸ್ತಿ ಆಗುತ್ತೆ. ಯಾವಾಗ ವಾತ ಗುಣ ಹಾಲಿನಲ್ಲಿ ಜಾಸ್ತಿ ಇರುತ್ತೆ, ಅದೇ ನಾವು ಹಾಲು ಕುಡಿದ್ರೆ ಅದರದಿಂದ ಏನಾಗುತ್ತೆ, ಇವೆಲ್ಲ ವಾತ ಕಾಯಿಲೆಗಳು, ಆಯುರ್ವೇದದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, 80 ವಾತ ಕಾಯಿಲೆಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಏನಾಗುತ್ತೆ, ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬ್ಯಾಕ್ ಪೇನ್ ಇರ್ಬೋದು, ಅದು ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ಆಗೋದಿರ್ಬೋದು, ತಲೆನೋವು ಇರ್ಬೋದು, ತಲೆ ಭಾರ ಇರ್ಬೋದು, ಏನೋ ಮನ್ಸು ಚಂಚಲಾಗಿದ್ದಿರ್ಬೋದು, ಸುಸ್ತಾಗಿರ್ಬೋದು. ಅದಕ್ಕೆ ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ, ಈ ಟೈಮ್ನಲ್ಲಿ ಶ್ರಾವಣ ಮಾಸನಲ್ಲಿ ಅಥವಾ ಮಳೆಗಾಲ ಇನಿಷಿಯಲ್ ಸ್ಟೇಜ್ನಲ್ಲಿ ಹಾಲು ಕುಡಿಬಾರ್ದು. ಸೊ ಅದು ಹಾಲು ಕುಡಿಬಾರ್ದು ಅಂದರೆ ಏನು ಮಾಡಬೇಕಂದ್ರೆ, ಈಗ ಸುಮ್ಮನೆ ಜನ ಚೆಲ್ಲಲ್ಲ ಅಂತ ಇದು ಒಂಥರ ಹಳೆಗಾಲದಲ್ಲಿ ಒಂದು ರೀತಿ ಹಾಕಿದ್ದಾರಪ್ಪ. ನಾಗಪಂಚಮಿ ದಿನ ಹುತ್ತಕ್ಕೆ ಹಾಲು ಹಾಕಿ, ಸೋಮವಾರ ದಿನ ಲಿಂಗಕ್ಕೆ ಹಾಕಿ. ಯಾಕಂದರೆ ಶಿವ ಏನಂದರೆ ಅವನು ಹಾಲು ವಿಷ ಕುಡ್ದಿದ್ದವನು. ಸೊ ಈಗ ಹಾಲು ಅಂದರೆ ಸ್ವಲ್ಪ ವಾತ ಜಾಸ್ತಿ ಎತ್ಕೊಂಡಿದ್ರೆ ಅದನ್ನು ಒಂದು ವಿಷ ಥರನೇ ಆಗಿದ್ದಿರುತ್ತೆ. ಅದು ಈಗ ವಿಷ ಯಾರಿಗೆ ಅರ್ಪಣೆ ಮಾಡಬೇಕಂದ್ರೆ ಶಿವಗೆ ವಿಷ ಅರ್ಪಣೆ ಮಾಡಿ ಅಂತ ಈ ಥರ ಒಂದು ಕಾನ್ಸೆಪ್ಟ್ ಆಯುರ್ವೇದ ಪ್ರಕಾರ ಇದೆ. ಸೊ ನಾನು ಅವರು 100% ಕರೆಕ್ಟ್ ಇದೆ ಅಂತ ಹೇಳೋಕ್ಕಾಗಲ್ಲ, ಇವರು 100% ಸುಳ್ಳು ಇದೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಮಕ್ಕಳಿಗೆ ಹಾಲು ಕುಡಿಸ್ಬೋದು ಅಂದರೆ ಇಡೀ ಒಂದು ವರ್ಷ 365 ದಿನ ತಾವು ಹಾಲು ಕುಡಿಸ್ಬೋದು. ಬರೀ ಒಂದು ದಿನಕ್ಕಾಗಿ, ಡೆಮೋಕ್ಕಾಗಿ, ಫೋಟೋಕ್ಕಾಗಿ ನೀವು ತಪ್ಪಿದ್ದೀರಿ, ನೀವು ರಾಂಗ್ ಇದ್ದೀರಿ ಅಂತ ನಾವು ಹೋಗ್ಬಿಟ್ಟು ಯಾವುದೋ ಸ್ಕೂಲ್ನಲ್ಲಿ ಹಾಲು ಕೊಟ್ಟು ಬರ್ತೀವಿ ಅಂದ್ರೆ ಅದನ್ನು ತಪ್ಪು. ಸೊ ಮಳೆಗಾಲ, ಪ್ರೀತಿ, ಸೆಕ್ಸು, ಕಿಸ್ಸು, ಇಂಟಿಮೇಸಿ, ಹಗ್ಗು, ಇದು ಎಲ್ಲ ಈ ಟೈಮ್ನಲ್ಲಿ ಜಾಸ್ತಿ. ಅದಕ್ಕೆ ಮಳೆಗೆ ಸೆಕ್ಸ್ಗೆ ಸಂಬಂಧ ಇದೆ. ಧನ್ಯವಾದ.